ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೊಟೊ ರೈಸ್ ಬಾತ್. ನಾನು ಮಾಡೋ ವಿಧಾನ ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ರೀತಿ ಮಾಡಿ ನೋಡಿ. ಸಾಫ್ಟಾಗಿರುತ್ತೆ, ಟೇಸ್ಟಾಗಿಯೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಟೈಮ್ ಟಿಫನ್ನಿಗೆ ಇದು ರಾಯ್ತ ಇಲ್ಲಾಂದರೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಬರುತ್ತಲ್ಲ, ಅದರೊಟ್ಟಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಪ್ಪಡ ಆಗಲಿ ಮತ್ತು ಪಿಕ್ಕಲಾಗಲಿ ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡುವ ವಿಧಾನ: ಒಂದು ಕುಕ್ಕರ್ ಪಾನ್ನ ಇಟ್ಟು ಒಂದು 4 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಅದು ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ. ಸಾಸಿವೆ, ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನ ಆ್ಯಡ್ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ನಾನು ಉದ್ದುದ್ದ ಸ್ಲೈಸ್ ಮಾಡಿ 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿ. ಅದನ್ನು 1-2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿದ್ದೆ ಅದಕ್ಕೆ. ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ. ಅದನ್ನು ನೆಕ್ಸ್ಟ್ ಅದಕ್ಕೆ ನಾನು 1 ಹಿಡಿ ಕೊತ್ತಂಬರಿ ಮತ್ತು ಪುದೀನ ಸಣ್ಣಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಟಾಣಿ ಹಾಕಿ, ಬಟಾಣಿ ಹಾಕೋದ್ರಿಂದಲೇ ಸ್ವಲ್ಪ ಚೆನ್ನಾಗಿರುತ್ತೆ ಇದು ಟೊಮೊಟೊ ರೈಸ್ ಬಾತು. ಬಟಾಣಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅದು ಫ್ರೈ ಆದಮೇಲೆ ಮೀಡಿಯಮ್ ಸೈಜು ಹುಳಿ ಟೊಮೊಟೊ 3 ತೊಗೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಮಾತ್ರ ತುಂಬ ಸ್ನ್ಯಾಶ್ ಆಗಿರಬೇಕು. ಬಟ್ ಈ ಸೈಡ್ ಹುಳಿ ಟೊಮೊಟೊ ಅಲ್ವಾ, ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಸ್ನ್ಯಾಶ್ ಆಗುತ್ತೆ. ಸ್ವಲ್ಪ ಉಪ್ಪು, ಒಂದು 10 ನಿಮಿಷ ಸ್ವಲ್ಪ ಬೇಯಿಸಿ. ಟೊಮೊಟೊ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಒಂದು ಅರ್ಧ ಸ್ಪೂನ್ ಎಲ್ಲೋ ಹಾಕಿ ಅದು ಫ್ರೈ ಆದಮೇಲೆ, ಬೆಂದಾದಮೇಲೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪೌಡರ್, ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ. ಅದೆಲ್ಲ ನೀಟಾಗಿ ಎಣ್ಣೆ ಬಿಡುತ್ತೆ. ಆವಾಗ ಒಂದು 4 ಸ್ಪೂನ್ ಮೊಸರು ಹಾಕಿ, ನಂದಿನಿ ಮೊಸರು ಹಾಕ್ತೀನಿ. ನೀವು ಮನೆ ಮೊಸರು ಬೇಕಾದ್ರೂ ಹಾಕ್ಬೋದು. ಅದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡುತ್ತೆ ನೋಡಿ. ಅದಾದಮೇಲೆ ಪಕ್ಕದಲ್ಲಿ ಇದನ್ನು ಅಕ್ಕಿನ ನಾನು ತೊಳೆದು ಒಂದು 1.5 ಪಾವು ನಾನು ಹಾಕಿದ್ದೀನಿ. ತೊಳೆದು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ. ಮಿಕ್ಸ್ ಮಾಡಿದ್ಮೇಲೆ ಪಕ್ಕದಲ್ಲಿ ನಾನು ನೀರು ಬಿಸಿಗಿಟ್ಟಿದ್ದೀನಿ ನೋಡಿ. 6 ಗ್ಲಾಸ್ ಹಾಕಿದ್ದೀನಿ ನಾನು ನೀರನ್ನ. 1.5 ಪಾವು ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. 6 ಗ್ಲಾಸ್ ಅಂದರೆ 3 ಗ್ಲಾಸ್ ಹಾಕಿದ್ದೀನಿ ಅದಕ್ಕೆ. ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸಪ್ಪೆ ಹಾಕಿದರೆ ಫಸ್ಟು ಸ್ವಲ್ಪ ಹಾಕಿರ್ತೀವಿ, ಈಗ ನೋಡ್ಬಿಟ್ಟು ನೀವು ಹಾಕಿ. ಮೇಲೆ ಸ್ವಲ್ಪ ಬೇಕಾದ ತುಪ್ಪನ ಆ್ಯಡ್ ಮಾಡ್ಬೋದು. ನನಗೆ ಕರೆಕ್ಟ್ ಇದೆ ಎಣ್ಣೆ ಎಲ್ಲ, ಹಾಗಾಗಿ ನಾನು ಹಾಕಲಿಲ್ಲ ನೋಡಿ. 2 ವಿಷಲ್ ಆದಮೇಲೆ ಈಗ ತೆಗೆದು ನೋಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದನ್ನು ಮಾಡಿ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಮ್ಮ ಮನೇಲಿ ತುಂಬ ಇಷ್ಟಪಡುವಂಥದ್ದು ಅಂದರೆ ಟೊಮೊಟೊ ರೈಸ್ ಬಾತು. ಇದೇ ರೀತಿ ಮಾಡಬೇಕು, ಬೇರೆ ಥರ ನಾನು ಮಾಡೋಗಿಲ್ಲ. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು. ರಾಯ್ತ ಜೊತೆ, ತೆಂಗಿನಕಾಯಿ ಚಟ್ನಿ ಜೊತೆ, ಪಿಕ್ಕಲ್, ಪಾಪಡ್, ನಿಮಗೇನು ಇಷ್ಟನೋ ಅದ್ರ ಜೊತೆಗೆ ನೀವು ತಿನ್ಬೋದು. ಲಂಚ್ ಬಾಕ್ಸಿಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.